ನಮಸ್ತೆ. ಇವತ್ತು ಸೋಮವಾರದೊತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಹಂಗಾಗಿ ಆದಷ್ಟು ಸಿಂಪಲ್ ಆಗಿರುವಂತ ಒಂದು ಬ್ರೇಕ್ಫಾಸ್ಟ್ ನ ಮಾಡ್ತಿರ್ತೀನಿ. ಇವತ್ತು ತರಕಾರಿ ಹಾಕಿ ಅವಲಕ್ಕಿ ಮಾಡೋಣ ಅಂತ ಅನ್ಕೊಂಡೆ. ಇದಕ್ಕೆ ನಾನು ಎಣ್ಣೆ, ಸಾಸಿವೆ, ಕರಿಬೇವು, ಕಡಲೆಬೀಜ, ಕಡಲೆಬೇಳೆ ಹಾಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾನು ಬೀನ್ಸ್ ಮತ್ತೆ ಕ್ಯಾರೆಟ್ ನ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದ್ಮೇಲೆ ಅವಲಕ್ಕಿನ ತೊಳೆದ್ಬಿಟ್ಟು ಹಾಕಿದ್ದೀನಿ. ನಾನು ಅವಲಕ್ಕಿನ ಜಾಸ್ತಿ ಹೊತ್ತು ನೆನ್ಸಕ್ ಹೋಗೋದಿಲ್ಲ. ಬಿಕಾಸ್ ನಮ್ಮ ಮನೇಲಿ ಸಾಫ್ಟ್ ಆಗಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ನಿಂಬೆಹಣ್ಣು ರಸ ಎಲ್ಲ ಹಾಕಿದೀನಿ ಅಂತಂದ್ರೆ ಅದು ಅವಲಕ್ಕಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಅಷ್ಟಾದ್ರೆ ಸಾಕಾಗತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀವಿ ಅಂದ್ರೆ ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಚೆನ್ನಾಗಿರತ್ತೆ. ಇವನ್ ಬಾಕ್ಸ್ ಆಗು ಅಷ್ಟೇ ತುಂಬಾನೇ ಚೆನ್ನಾಗಿರತ್ತೆ ಇದು ತಿನ್ನೋದಕ್ಕೆ. ಹೆಲ್ದಿ ಡ್ರಿಂಕ್ ಗೆ ಅನ್ಬಿಟ್ಟು ಕ್ಯಾರೆಟ್ ಜಾಸ್ತಿ ಇತ್ತು. ಸೊ ಪಲ್ಯ ಮಾಡೋಣ ಅಂತ ತರಿಸಿದ್ದೆ, ಬಟ್ ಮಾಡಿರ್ಲಿಲ್ಲ. ಹಂಗಾಗಿ ಅದರಿಂದಾನೇ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಬೆಟ್ಟದ ನೆಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡ್ಕೊಂಡಿದ್ದೆ. ಎಲ್ಲಾ ಟಿಫನ್ ಮತ್ತೆ ಅಡ್ಗೆ ಕೆಲ್ಸಗಳೆಲ್ಲ ಆದ್ಮೇಲೆ ಆಸ್ ಯೂಶುವಲ್ ಕ್ಲೀನಿಂಗ್ ಕೆಲ್ಸಗಳಿದ್ದೇ ಇರತ್ತಲ್ವಾ ಮನೇಲಿ, ಅದನ್ನೆಲ್ಲ ಮಾಡ್ಕೊಂತಾ ಇದ್ದೆ. ನಾನೇನ್ ಮಾಡ್ತೀನಿ ಅಂದ್ರೆ ಕಿಚನ್ ಅಲ್ಲಿ ಅಡ್ಗೆ ಮಾಡೋ ಟೈಮ್ ಅಲ್ಲಿ ನನ್ಗೆ ಯಾವ್ದಾದ್ರು ಒಂದು ಕ್ಯಾಬಿನೆಟ್ ಗಲೀಜಾಗಿ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ನಮ್ಗೆ ಡೀಪ್ ಕ್ಲೀನ್ ಮಾಡುವಾಗ ತುಂಬಾನೇ ಹೆಲ್ಪ್ಫುಲ್ ಆಗತ್ತೆ ಅಂತ ಹೇಳಿ. ಮತ್ತೆ ಒಟ್ಟಿಗೆ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಈ ರೀತಿ ಒಂದೊಂದೇ ಕ್ಲೀನ್ ಮಾಡ್ತಿರ್ತೀನಿ. ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.